ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಿತ್ರ ಗೌಡ. ಆ್ಯಕ್ಚುಲಿ ನ್ಯೂ ಸ್ಟಾರ್ಟ್ ಅಂತ ನನ್ನ ಮಗನ ಬರ್ತಡೇಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನನ್ನ ಮಗನ ಬರ್ತಡೇ ಈ ಡಿಸೆಂಬರ್ 6 ಆಯಿತು. ಆ್ಯಕ್ಚುಲಿ ಇದು ಲೇಟ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ಸೊ ನಾವಿಬ್ಬರು ಮ್ಯಾಚ್ ಮಾಡ್ಕೋಬೇಕು ಅಂತ ಒಂದೇ ಥರ ಬಟ್ಟೆ ತೊಗೊಂಡೆ. ಸೊ ನನ್ನ ಮಗನ ಬರ್ತಡೇ ಮಗನದು ಡ್ರೆಸ್ ಬಂದುಬಿಟ್ಟು ಅಜಿಯೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಟಿ ಶರ್ಟ್ ನಮ್ಮ ಹಸ್ಬೆಂಡೇ ಇತ್ತು. ಸೊ ಪ್ಯಾಂಟ್ ಇರಲಿಲ್ಲ ಅಂತ ಹೇಳಿ ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ನನ್ನ ಮಗನ ಕಾಸ್ಟು ಹಾಗೆ ನನ್ನ ಪ್ಯಾಂಟ್ ಕಾಸ್ಟ್ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ. ಸೊ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಆಲ್ ಡೀಟೇಲ್ಸ್, ಪ್ರಾಡಕ್ಟ್ಸ್ ನಾನು ಏನೇನು ತೊಗೊಂಡಿದ್ದೆ ಎಲ್ಲ ಡೀಟೇಲ್ಸ್, ಪ್ರೈಸ್ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಹೇಳಿದ್ರು ಹೇಳಿ ಹೇಳಿ ಅಮ್ಮ. ವಯಸ್ಸಿರಬೇಕಾದ್ರೆ ನಮ್ಮ ಬರ್ತ್ಡೇಗಳನ್ನ ಸೆಲೆಬ್ರೇಷನ್ ಆಗಲಿ ಚಾಕ್ಲೇಟ್ ತೊಗೊಳಕ್ಕೂ ನಮಗೆ ಅಷ್ಟು ಕಷ್ಟ ಇರ್ತಿತ್ತು. ಸೊ ನಮ್ಮ ಮಕ್ಳದ್ದು ಹಂಗೆ ಆಗಬಾರ್ದು ಅಂತ ಹೇಳಿ ನಾವು ಸೆಲೆಬ್ರೇಷನ್ ಮಾಡಲೇಬೇಕು ಅಂದ್ಕೊಂಡಿದ್ವಿ. ಬಟ್ ಈ ಸಲ ಅವ್ನಿಗೆ 3 ವರ್ಷ ಮಾಡಿದ್ವಿ ಅಂತೇಳಿ ಈ ಸಲ ಸಿಂಪಲ್ಲಾಗಿ ಮನೇಲೇ ಕೇಕ್ ಕಟ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಅವನು ಕೇಕ್ ಬೇಕು ನನಗೆ, ಕಾರ್ ಮೇಲೆ ಕುಳ್ಸಿ ಕೇಕ್ ಕಟ್ ಮಾಡಿಸಿ ಅಂತ ರೀಲ್ಸ್ ನೋಡಿ, ಟ್ರೆಂಡಿಂಗ್ ಆಗಿರೋ ರೀಲ್ಸ್ ನೋಡಿ ಕೇಳ್ಕೊಂಡ್ರು. ಸೊ ಅದಕ್ಕಾಗಿ ಸರಿ ನಾವು ಪ್ಲ್ಯಾನ್ ಮಾಡಿಕೊಂಡು ಕೇಕ್ ಕಟ್ ಮಾಡೋದಕ್ಕೆ ನೈಟ್ ರೆಡಿ ಮಾಡ್ಕೊಂಡ್ವಿ. ಸೊ ಅವನಿಗೂ ರೆಡಿ ಮಾಡಿ ನಾನು ಡೆಕೋರೇಷನ್ಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಳಕ್ಕೆ ಇದು ಮಾಡ್ತಿದ್ದೆ. ಅಷ್ಟರಲ್ಲಿ ನಮ್ಮ ಇನ್ನೊಂದು ಪಿಲ್ಲೆ ಇದೆ ಮನೇಲಿ. ಸೊ ಇವನು ನನ್ನ ಸೆಕೆಂಡ್ನೇ ಮಗ. ಸೊ ಅವ್ನ ಕಾಟ ಅಂತೂ ತಡೆಯೋಕ್ಕೆ ಆಗೋದಿಲ್ಲ, ಅಷ್ಟು ಕಿತಾಪತಿ ಮಾಡ್ತಾನೆ. ಒಂದು ಕಡೆ ನಿಲ್ಲಂದ್ರೆ ನಿಲ್ಲಲ್ಲ, ಕೂತಿ ಜಾಗದಲ್ಲಿ ಕೂರಲ್ಲ. ಅಷ್ಟು ಯಾಕಪ್ಪ ಬೇಕಿತ್ತು ಮಕ್ಕಳು ಅನಿಸುತ್ತೆ. ಆದರೆ ಆ ಮಕ್ಕಳು ತುಂಟಾಟಗಳನ್ನ ನೋಡ್ತಾ ಅದರಲ್ಲೇ ನೆಮ್ಮದಿ ಜೀವನ ಕಳೆಯೋದು ಅಂತ ಒಂದೊಂದ್ಸಲ ಫೀಲ್ ಆಗುತ್ತೆ. ಇಟ್ಸ್ ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ಅವರಿಬ್ಬರು ಹಂಗೆ ಆಟಾಡ್ತಾಯಿದ್ರು. ಮತ್ತು ನಾನು ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಮ್ಮ ಹಸ್ಬೆಂಡ್ ಅವಾಗ ತಾನೇ ಆರ್ಡರ್ ಮಾಡಿದರು ಹ್ಯಾಪಿ ಬರ್ತ್ಡೇ ಅನ್ನೋದು, ಇದು ಟ್ಯಾಗು ಮತ್ತು ಬಲೂನ್ಸ್ ಎಲ್ಲ. ಸೊ ನಾನು ಅದನ್ನೆಲ್ಲ ಜೋಡಿಸ್ತಾ ಕೂತಿದ್ದೆ. ಅಷ್ಟರಲ್ಲಿ ಕೇಕ್ ಆರ್ಡ್ರ್ ಮಾಡಿದರು. ಸೊ ಕೇಕ್ ಬರೋದೇ ಲೇಟ್ ಆಯಿತು. ಸೊ ಅಷ್ಟರಲ್ಲಿ ನಾನು ಇದನ್ನೆಲ್ಲ ಅಲ್ಲೋಗಿ ರೆಡಿ ಮಾಡ್ಕೊಳಕ್ಕಾಗಲ್ಲ ಅಂತ ಫ್ಲ್ಯಾಶ್ ಮಾಡಿಕೊಂಡು ಮನೆಯಲ್ಲೇ ಕೂತ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ರೆಡಿ ಮಾಡ್ಕೊತಾ ಕೇಕು ಸಿಂಪಲಾಗಿ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತೇಳಿ ಚಿಕ್ಕದಾಗಿ ಆರ್ಡ್ರ್ ಮಾಡ್ಕೊಂಡಿದ್ವಿ. ಸೊ ಅದು ಲಿಟ್ರಲಿ ಎಷ್ಟು ಲೇಟ್ ಆಯಿತು ಗೊತ್ತಾ, ಅದೇ 1.5 hour ಲೇಟ್ ಮಾಡಿದ್ರು. ಸೊ ಕಾದು 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 ಸಾಕಾಗೋಯ್ತು ನಮಗಂತೂ. ಈ ವಿಡಿಯೋದಲ್ಲಿ ತೋರಿಸ್ತಿರೋದು ನಾನು ನಿಮಗೆ ಪಾರ್ಟ್ 1 ವಿಡಿಯೋ. ಸೊ ಸಾಯಂಕಾಲ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತ. ಸೊ ಮಾರ್ನಿಂಗ್ ಸೆಲೆಬ್ರೇಷನ್ದು ವಿಡಿಯೋ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಪಾರ್ಟ್ 1 ಆಗಿರುತ್ತೆ. ಸೊ ಪಾರ್ಟ್ 1 ನಾನು ಮಾರ್ನಿಂಗ್ ಏನೇನು ಮಾಡಿದ್ದೆ ಅಂತ ತೋರಿಸ್ತೀನಿ ನಿಮಗೆ. ಮಕ್ಕಳು ಎಷ್ಟು ಬೇಗ ಬೇಗ ಬೆಳೀತಾರಲ್ವ, ನೋಡ್ತಾ ನೋಡ್ತಾ ಇದ್ದಂಗೆ 4 ವರ್ಷ ಕಂಪ್ಲೀಟ್ ಆಗೇ ಹೋಯ್ತು. ಸೊ ನನ್ನ ಮಗನಿಗೆ ನನಗೆ ಫೀಲ್ ಆಗುತ್ತೆ ಇವಾಗ 4 ವರ್ಷನ ನನ್ನ ಮಗನಿಗೆ ಇವಾಗ ಅಂತ. ಸೊ ಇನ್ನೊಂದು ತಿಂಗಳು ಬಿಟ್ಟರೆ ನನ್ನ ಮಗನ ಇನ್ನೊಂದು ಚಿಕ್ಕ ಮಗಂದು ಬರ್ತಡೇ ಬರುತ್ತೆ. ಸೊ ಮಕ್ಕಳು ಎಷ್ಟು ಬೇಗ ಬೆಳೀತಾರೆ, ಎಷ್ಟು ಬೇಗ ದೊಡ್ಡವರಾಗ್ತಿದ್ದಾರೆ ಅಂದರೆ ನೋಡೋದಕ್ಕೆ ಖುಷಿನೂ ಆಗುತ್ತೆ. ಒಂದೊಂದ್ಸಲ ಅಯ್ಯೋ ಮಕ್ಕಳು ನಾವು ಆ ಚಿಕ್ಕ ಮಕ್ಕಳಿರೋ ಇರಬೇಕಾದ್ರೆ ಅವರ ಆಟ ಪಾಠಗಳು, ಅವ್ರ ತುಂಟಾಟಗಳು ಅದೇ ಮೆಮೊರೀಸ್ ಇರುತ್ತೆ. ಸೊ ಆ ಮೆಮೊರೀಸ್ನ ನಾವು ಯಾವತ್ತೂ ಕಳ್ಕೊಬಾರ್ದು ಅಂತ ನನಗೆ 2ನೇ ಪ್ರೆಗ್ನೆನ್ಸಿಲಿ ಗೊತ್ತಾಯಿತು. ಸೊ ನನ್ನ ಫಸ್ಟ್ನೇ ಪ್ರೆಗ್ನೆನ್ಸಿಲಿ ತುಂಬ ಕಷ್ಟ ಅನುಭವಿಸ್ಬಿಟ್ಟೆ. ಸೊ ಅದಕ್ಕೆ ನನ್ನ ಸೆಕೆಂಡ್ನೇ ಪ್ರೆಗ್ನೆನ್ಸಿ ತುಂಬ ಎಂಜಾಯ್ ಮಾಡಿಕೊಂಡು ನನ್ನ 2ನೇ ಮಗನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಎಷ್ಟಾಗುತ್ತೋ ಅಷ್ಟು ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಾಯಿತು. ಸೊ ಲೆಟ್ಸ್ ಸ್ಟಾರ್ಟ್. ಫೈನಲಿ ವೇಟಿಂಗ್ ಟೈಮ್ ಇಸ್ ಓವರ್. ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ದು 9:30 9:40ಗೆ.
ಸೊ ನಾವು ವೆಯ್ಟ್ ಮಾಡಿದ್ದು 10:30 10:40 ಗಂಟ ವೆಯ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 11:00 ನಾವು ಮನೆಯಿಂದ ಆಚೆ ಬಂದಾಗ. ಸೊ ನಾನು ಡೆಕೋರೇಷನ್ ಮಾಡಿದ್ದೆಲ್ಲ ತಗೊಂಡು ಹೊರಟೆ. ಸೊ ಇದು ನನ್ನ ಮಗನ ಔಟ್‌ಫಿಟ್ಟು. ಈವ್ನಿಂಗ್ ಔಟ್‌ಫಿಟ್ ಇದು ನಮ್ಮ ಅತ್ತೆ ತಗೊಂಬಂದಿದ್ದು. ಶೂನ ಆರ್ಡ್ರ್ ಮಾಡಿದ್ದೆ ಫ್ಲಿಪ್‌ಕಾರ್ಟಿಂದ. ಸೊ ನೆಕ್ಸ್ಟು ಇದರಲ್ಲಿ ಪ್ರಾಡಕ್ಟ್ ಡೀಟೇಲ್ಸ್ ಇದರಲ್ಲಿ ಶೇರ್ ಮಾಡ್ತೀನಿ ನಾನು ನಿಮಗೆ. ಎಷ್ಟೆಷ್ಟು ಕಾಸ್ಟು, ಪ್ರೈಸಸ್ ಏನೇನು ಅಂತ. ಆಚೆ ಬಂದು ನೋಡಿದ್ರೆ ಕೇಕ್ ಇನ್ನೂ ಬಂದೇ ಇರಲಿಲ್ಲ. ಸೊ ಕೇಕ್ ಮತ್ತೆ ನಾನು ಅಲ್ಲಿ ಒಬ್ಬರು ಡೆಲಿವರಿ ಬಾಯ್ ನಿಂತಿದ್ರು. ಸೊ ಪಾಪ ಅವ್ರನ್ನ ಕೇಕಾ ಅಂತ ಕೇಳಿದೆ. ಸೊ ಆಚೆ ನೋಡಿದ್ರೆ ನಮ್ಮ ಹಸ್ಬೆಂಡ್ ಕೇಕ್ ಹಿಡ್ಕೊಂಡು ನಿಂತಿದ್ರು. ಸೊ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಈ ಥರ ಬರ್ತ್ಡೇ ಸೆಲೆಬ್ರೇಟೇ ಮಾಡಿರಲಿಲ್ಲ. ಸೊ ನಮ್ಮದಾಗಲಿ, ನಮ್ಮ ಹಸ್ಬೆಂಡಾಗಲಿ ಅವ್ರದ್ದು ಗೊತ್ತಿಲ್ಲ ಫಸ್ಟ್ ಹೆಂಗೆ ಸೆಲೆಬ್ರೇಟ್ ಮಾಡ್ಕೊತಿದ್ರು ಅಂತ. ಸೊ ನೈಟ್ ಟೈಮಲ್ಲೇ ನಾವು ಯಾರ್ದು ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ. ಫಸ್ಟ್ ಟೈಮ್ ಈ ಥರ ಸೆಲೆಬ್ರೇಟ್ ಮಾಡಕ್ಕೆ ಹೋಗ್ತಿದ್ವಿ. ತುಂಬ ಖುಷಿ ಆಗ್ತಿದೆ. ಅವನಂತೂ ತುಂಬ ಹ್ಯಾಪಿಯಾಗಿದ್ದ. ಸೊ ಯಾವಾಗ ಕೇಕ್ ಕಟ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದ. ಆದರೆ ಟ್ರಾಜಿಡಿ ನೋಡಿ ಏನಾಗುತ್ತೆ ಮುಂದಕ್ಕೆ ಅಂತ. ಸೊ ನಾನು, ನಮ್ಮ ಮಾವ, ನಮ್ಮ ಅತ್ತೆ, ನನ್ನಿಬ್ಬರು ಮಕ್ಕಳು, ನಮ್ಮ ಹಸ್ಬೆಂಡ್ ಇಷ್ಟು ಜನ ಹೋಗಿದ್ದು. ನಮ್ಮ ರಾಜಣ್ಣ ಅಂತಿದ್ರು, ಅವ್ರು ಕರೆದೆ. ಪಾಪ ಅವರು ಬೆಳಗ್ಗೆ ಡ್ಯೂಟಿಗೆ ಹೋಗಬೇಕು ಅಂತ ಬರೋಕ್ಕಾಗಲಿಲ್ಲ. ಸೊ ನಾವು 6 ಜನ, ಸಾರಿ 6 ಜನ ಹೊರಟ್ವಿ. ಸೊ ನಮ್ಮ ಮನೆ ಹತ್ರನೇ ಕೇಕ್ ಕಟ್ ಮಾಡಬೇಕು ಅಂತ ತುಂಬ ಅಂದ್ಕೊಂಡ್ವಿ. ಸೊ ಅಲ್ಲಿ ಜಾಗ ಎಲ್ಲ ಚೆನ್ನಾಗಿದೆ. ಬಟ್ ಆದರೆ ಅಪಾರ್ಟ್ಮೆಂಟ್ಸ್ ಆಗಿರೋದ್ರಿಂದ ಮುಂದೆ ಕೇಕ್ ಕಟ್ ಮಾಡೋದು ಮತ್ತು ಪಟಾಕಿ ಹೊಡೆಯೋದು ಸೌಂಡ್ ಬರುತ್ತೆ ಅಂತ ಇದು ಮಾಡಿದ್ರು. ಸೊ ಅಲ್ಲಿಂದ ಹೋಗಿದ್ದು ನಮ್ಮ ಕಸಿನ್ ಮನೆ ಹತ್ರ. ಸೊ ಅದು ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅಲ್ಲೋಗಿ ಕೇಕ್ ಕಟ್ ಮಾಡೋಣ ಅಂತ. ಸೊ ಲಿಟ್ರಲಿ ಅವರಂತೂ ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಕೇಕ್ ಕಟ್ ಮಾಡೋದು ಮತ್ತು ಫೋಟೋಸ್ ಹಿಡ್ದಿದ್ದೆಲ್ಲ ಅವರೇನೆ. ಅವರಿಲ್ಲ ಅಂದಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತೇನೋ. ಸೊ ಅಲ್ಲಿ ಬಂದು ಕೇಕ್ ರೆಡಿ ಎಲ್ಲ ಮಾಡ್ಕೊಂಡ್ವಿ. ಕಾರ್ಗೆಲ್ಲ ಬಲೂನ್ ಕಟ್ಟಿದ್ವಿ. ಸೊ ಆದರೆ ಗಾಳಿಗೆ ಕ್ಯಾಂಡಲ್ಲೇ ಉರಿತಾ ಇರಲಿಲ್ಲ. ಸೊ ಹಾಗೆ ಸರಿ ಅಂದ್ಬಿಟ್ಟು ಶೂಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡ್ವಿ. ವೈರ್ ಮಾಡೋ ಬಡ್ಗಡ್ಡ ಅಂದ್ರೆ ಇಲ್ಲ ಅಂದ್ರೆ ನಂತರ ಮುಂದೆ ತಗೊಳ್ಳಿ ಇಲ್ಲಿಗೆ. ಅಲ್ಲಿ ಎಲ್ಲಿ ನೋಡಿದ್ರು ವೈರ್ಸೇ ಇತ್ತು. ಸೆಂಟ್ರ್ ಜಾಗ ಬೇರೆ ಕಾರ್ನರು. ಆ ಕಡೆ ಈ ಕಡೆ ರೋಡ್ಸ್ ಎಲ್ಲ ಇದ್ದಿದ್ದರಿಂದ ತುಂಬ ವೈರ್ಸ್ ಇತ್ತು ಅಲ್ಲಿ. ಸೊ ನಮಗಂತೂ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ. ಯಾಕಂದರೆ ಪಟಾಕಿ ಹಚ್ಚಿ ಅದೇನಾದರೂ ವೈರ್ ಏನೋ ಸುಟ್ಟೋಗಿದ್ರೆ ನಮಗೆ ಪ್ರಾಬ್ಲಮ್ಮು. ಸೊ ನಾವು ನೋಡಿ ಜಾಗ ನೋಡಿ ಅಣ್ಣ ಕಾರ್ ನಿಲ್ಸಿದ್ರು. ಸೊ ಅಷ್ಟರಲ್ಲಿ ನಾವು ರೆಡಿ ಮಾಡ್ಕೊಂಡಿದ್ವಿ. ನಮಗಂತೂ ಕಾದು ನೋಡಿ ಸಾಕಾಗೋಯ್ತು. ಈ ವಿಡಿಯೋದಲ್ಲಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದು ಮಿಡ್‌ನೈಟು ಆಲ್ಮೋಸ್ಟು 12:00 11:50 ಆಗೋಗಿತ್ತು. ಸೊ ನಮ್ಮಿಂದ ಅವ್ರಿಗೆ ನಿದ್ದೆನೂ ಹಾಳಾಯಿತು. ಸೊ ನಮ್ಮಿಂದ ಅವ್ರಿಗೆ ಟ್ರಬಲ್ಲು ಆಯಿತು. ಬಟ್ ಹಾಗೆ ಹೆಲ್ಪು ಮಾಡಿದರು ನಮಗೆ. ಸೊ ಫೈನಲಿ ಈ ವಿಡಿಯೋ ನೋಡಿ ತುಂಬ ಚೆನ್ನಾಗಿ ಬಂತು. ಸೊ ಫೈನಲಿ ಸೆಲೆಬ್ರೇಷನ್ ಅಂತೂ ಆಯಿತು. ಸೊ ಮಕ್ಳ ಖುಷಿನೇ ನಮ್ಮ ಖುಷಿ. ಅವ್ರ ಖುಷಿಲೇ ನಮ್ಮ ಜೀವನನೂ ಕಳೆಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನನಗೆ ತುಂಬ ಸಪೋರ್ಟ್ ಬೇಕು. ಸೊ ಆ ಸಪೋರ್ಟ್ ನಿಮ್ಮ ಕಡೆಯಿಂದ ಸಿಗುತ್ತೆ ಅಂದ್ಕೊತಾ ಇದ್ದೀನಿ. ಸೊ ಹಾಗೆ ನನ್ನ ಮಗನ್ನ ಹರಿಸಿ ಆರೈಸಿ ಅಂತ ಹೇಳ್ತಾ ಮತ್ತು ನನ್ನ ಪೇಜ್ನ ಫಾಲೋ ಮಾಡೋದಂತೂ ಮರಿಬೇಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಮತ್ತೆ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ಏನಾದರೂ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಲ್ವಾ. ಸೊ ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಅಂತೂ ಆಯಿತು. ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಾಯಿತು. ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ತುಂಬ ಖುಷಿ ಆಯಿತು ನನಗಂತೂ. ಪಟಾಕಿ ಹಚ್ಚಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಅಂದರೆ ನಾವು ನಮ್ಮ ಖುಷಿಗೋಸ್ಕರ ಬೇರೊಬ್ಬರ ಜೀವನ ಆಗಲಿ ಪ್ರಮುಖ ಪ್ರಾಣಿಗಳನ್ನ ಬಲಿ ಕೊಡೋದು ಅಷ್ಟು ಇದಾಗಲ್ಲ. ಸೊ ಸೇಫ್ ಬರ್ತ್ಡೇ ಅಂತ ಹೇಳ್ತಾ ಸೊ ಫೈನಲಾಗಿ ಅಲ್ಲೇ ಕೇಕ್ ಕಟ್ ಮಾಡಿ ಅವ್ರ ಮನೇಲಿ ಕೇಕ್ ಕಟ್ ಮಾಡಿ ಅಲ್ಲಿಂದ ನಾವು ಹೊರಟ್ವಿ. ಸೊ ನೆಕ್ಸ್ಟ್ ವೀಕ್ ಸಿಗುವ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.